ಉತ್ತರ ಕನ್ನಡವೆಂದರೆ ಬೆಟ್ಟ ಬಯಲುಗಳಿಗೆ, ಹೊಲಗದ್ದೆಗಳಿಗೆ, ಹಸಿರು ಹೊದ್ದ ಹಾದಿಗಳಿಗೆ, ಮುಗಿಲೆತ್ತರ ಬೆಳೆದ ಗಿಡಮರಗಳಿಗೆ, ಕೆರೆ ತೊರೆಗಳಿಗೆ, ನದಿಗಳು ದುಮ್ಮಿಕ್ಕೆ ಉಂಟಾಗುವ ಜಲಪಾತಗಳಿಗೆ ಹೆಸರುವಾಸಿಯಾದ ನೆಲ. ಇಲ್ಲಿ ಹುಡುಕಿದರೆ ಮಳೆಗೆ ಮೈದುಂಬಿ ಕೆಳಜಾರುವ ಒಂದಾದರೂ ಅಪರಿಚಿತ ಜಲಧಾರೆ ಇಂದಿಗೂ ಸಿಗಬಹುದು. ಕೆಲವು ಪರಿಚಯವಿದ್ದು ಇಲ್ಲದಂತೆ ಅಪರಿಚಿತವಾಗಿರಲೂಬಹುದು. ಅಂಥದೊಂದು ಪರಿಚಯಸ್ಥ ಅಪರಿಚಿತ ಜಲಪಾತವೇ ಈ ಕೆಂಚನಗದ್ದೆ ಜಲಪಾತ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಂಚನಗದ್ದೆಯ ಕೃಷಿಕ ಕೃಷ್ಣ ಭಟ್ರ ಅಡಿಕೆ ತೋಟ ದಾಟಿಯೇ ಈ ಜಲಪಾತವನ್ನು ಸಂದರ್ಶಿಸಬೇಕು. ಯಲ್ಲಾಪುರದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣಕ್ಕೆ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಯಣಿಸಿ ಇಡುಗುಂದಿ ಹತ್ತಿರ ಬಳಗಾರ ರಸ್ತೆಯಲ್ಲಿ ತಿರುಗಿ ಮುಂದುವರಿಯಬೇಕು. ಇಲ್ಲಿಂದ ಸ್ವಲ್ಪ ದೂರ ಸಿಮೆಂಟ್ ರಸ್ತೆ, ಸ್ವಲ್ಪ ದೂರ ಕಡಿ ರಸ್ತೆ, ಉಳಿದ ಮಣ್ಣಿನ ಕಚಡ ರಸ್ತೆಯಲ್ಲಿ ನಾವು ಪಯಣಿಸುವಾಗಿನ ಮಜವೇ ಬೇರೆ. ಹಸಿರು ಪಾಚಿಗಟ್ಟಿದ ಕೊಲ್ಲು ಬಂಡೆಗಳ ಚಂದ ನೋಡುತ್ತಾ ತಗ್ಗಿಳಿದು ಕಷ್ಟವೆನ್ನಿಸಿದರೂ ಉತ್ಸಾಹದಿಂದ ಗಟ್ಟವೇರಿ ನಡೆಯುತ್ತಾ ಒತ್ತೊತ್ತಾಗಿರದ ಗಿಡಮರಗಳ ನಡುವೆ ಮುಂದೆ ಮುಂದೆ ಹೋಗುತ್ತಾ ಬೋರ್ಗರೆದು ದುಮ್ಮಿಕ್ಕುವ ಜಲಪಾತದ ಸದ್ದು ಕೇಳುತ್ತಾ ನೊರೆ ನೊರೆ ಜಲಧಾರೆ ಜಾರುವುದನ್ನು ನೋಡುತ್ತಾ ಗಮ್ಯವನ್ನು ತಲುಪಿದಾಗಿನ ಖುಷಿಗೆ ಮಾತಿಲ್ಲ.
ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬಳಗಾರ ಗ್ರಾಮದ ಕಂಚನಗದ್ದೆ ಎಂಬಂತ ಕುಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿ ಕಂಚನಗದ್ದೆಯ ಊರಿನಲ್ಲಿ ಕಂಚನಗದ್ದೆ ಫಾಲ್ಸ್ ಅಂತೇಳಿ, ಊರಿನ ಹೆಸರು ಕಂಚನಗದ್ದೆ, ಹಾಗಾಗಿ ಈ ಫಾಲ್ಸಿಗೆ ಕಂಚನಗದ್ದೆ ಫಾಲ್ಸ್ ಅಂತ ಹೇಳ್ತೇವೆ. ಹೆಚ್ಚು ಕಡಿಮೆ ಇದು 500 ಅಡಿ ಎತ್ತರದಿಂದ ಬೀಳುವಂಥ ನೀರು. ಇಲ್ಲಿ ಖಾಸಗಿ ಜಾಗ ಇರುವುದರಿಂದ ಇಲ್ಲಿ ಯಾವುದೇ ಪ್ರವಾಸಿಗರಿಗೆ ಹೆಚ್ಚಿನದಾಗಿ ಹೋಗಲಿಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ಇದು ಹೆಚ್ಚು ಪ್ರಸಿದ್ಧವಾಗಿಲ್ಲ. ಆದರೆ ನಯನ ಮನೋಹರವಾಗಿರ್ತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿರುವಂಥ ಈ ದೊಡ್ಡ ಕಂಚನಗದ್ದೆ ಫಾಲ್ಸ್ ನೋಡಲಿಕ್ಕೆ ರುದ್ರ ರಮಣೀಯವಾಗಿ ಕಾಣ್ತಾ ಇದೆ. ಈ ಜಲಪಾತ ಸದಾ ತುಂಬಿ ಲಕಲಕಿಸುವ ಜಲಪಾತವಂತೂ ಅಲ್ಲ. ಮಳೆಗಾಲ ಮುಗಿಯುತ್ತಿದ್ದಂತೆ ಬತ್ತಿ ಬಾಡತೊಡಗುತ್ತದೆ. ಡಿಸೆಂಬರ್ ಜನವರಿಯ ಹೊತ್ತಿಗೆ ತನ್ನೆಲ್ಲ ಸೌಂದರ್ಯ ಕಳೆದುಕೊಳ್ಳುತ್ತದೆ. ಆದರೂ ಮಳೆಗಾಲ ಮತ್ತು ಆ ನಂತರದ ಕೆಲವು ತಿಂಗಳುಗಳ ಕಾಲ ಇದು ಕಣ್ಮನ ಸೆಳೆಯುವ ಸುಂದರ ತಾಣವಾಗಿದೆ. ಖಾಸಗಿಯವರ ಜಾಗ ದಾಟಿಯೇ ಜಲಪಾತ ತಲುಪಬೇಕಾಗಿರುವುದರಿಂದ ಅವರದೇ ಸಹಭಾಗಿತ್ವದಲ್ಲಿ ಇಲ್ಲಿ ಸಾಕಷ್ಟು ಬದಲಾವಣೆ ತಂದರೆ ಪ್ರವಾಸಿಗರಿಗೆ ಪ್ರೇಕ್ಷಣೀಯ ಸ್ಥಳವಾಗಿ ರೂಪುಗೊಳ್ಳುವುದರಲ್ಲಿ ಎರಡು ಮಾತೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮುಂದಿನ ನನ್ನೆಲ್ಲ ವಿಡಿಯೋಗಳನ್ನು ಸ್ವೀಕರಿಸಿ, ಲೈಕ್ ಒತ್ತಿ ಪ್ರೋತ್ಸಾಹಿಸಲು ಮರೆಯಬೇಡಿ. ವಂದನೆಗಳು.